ಭಾಷೆ ಕನ್ನಡದ ಪಠ್ಯಪೂರಕ ಅಧ್ಯಯನ ವಿಭಾಗದ 2ನೇಯ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು. ಇದರಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರ ಮತ್ತು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಸಹಿತನೂ ಕೂಡ ಒಂದೇ ವಿಡಿಯೋದಲ್ಲಿ ತಂದಿದ್ದೀನಿ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲ ಪ್ರಶ್ನೆ, ನಾರಾಯಣ ಗುರು ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ. ಉತ್ತರ: 1903ರಲ್ಲಿ ನಾರಾಯಣ ಗುರುಗಳು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯನ್ನು ಆರಂಭಿಸಿದರು. ಈ ಸಂಘಟನೆಯ ಪ್ರಮುಖ ಉದ್ದೇಶಗಳೆಂದರೆ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣವಾಗಿತ್ತು. ಇದನ್ನು ಸಾಧಿಸಲು ಅವರು ಶಿಕ್ಷಣವೇ ಶ್ರೇಷ್ಠ ಮಾರ್ಗವೆಂದು ಸಾರಿದರು. ಕೆಳ ಸಮುದಾಯದ ಜನರಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು. ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು 1924ರಲ್ಲಿ ವೈಕಂ ಸತ್ಯಾಗ್ರಹವೆಂಬ ಶಿವ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು. ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿಯು ಮತ್ತೊಂದು ಮಹತ್ವದ ಘಟನೆಯಾಗಿದೆ. ಎರಡನೇ ಪ್ರಶ್ನೆ, ನಾರಾಯಣ ಗುರು ಅವರ ಪ್ರಮುಖ ಆಶಯ ಏನಾಗಿತ್ತು? ಉತ್ತರ: ನಾರಾಯಣ ಗುರು ಅವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದಾಗಿತ್ತು. ಮೂರನೇ ಪ್ರಶ್ನೆ, ಪೇರಿಯಾರ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ. ಈ ಪೇರಿಯಾರ ಚಳವಳಿ ಬಗ್ಗೆ ಪರೀಕ್ಷೆಯಲ್ಲಿ ತುಂಬಾ ಕೇಳ್ತಾರೆ ವಿದ್ಯಾರ್ಥಿಗಳೇ. ಇದನ್ನು ಚೆನ್ನಾಗಿ ತಾವು ಏನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಇಲ್ಲಿ ಮೊದಲನೇ ತಾವು ಬರಿಬೇಕು, ವರ್ಣಾಶ್ರಮದ ಪರವಾಗಿ ಕಾಂಗ್ರೆಸ್ ಇದೆ ಎಂದು ಅದಕ್ಕೆ ಪರ್ಯಾಯವಾಗಿ ದ್ರಾವಿಡ ಚಳವಳಿ ಎಂಬ ಜನಾಂಗೀಯ ಪರಿಕಲ್ಪನೆ. ಇನ್ನು ಕೇಂದ್ರಿತ ಚಳವಳಿಯನ್ನು ರೂಪಿಸಿದರು. ತಮಿಳನ್ನು ದ್ರಾವಿಡ ಭಾಷೆ ಎಂದು ಕರೆದರು. ಜಾತಿ ಮತ್ತು ಲಿಂಗ ತಾರತಮ್ಯ ವಿರೋಧಿಸಿ ಸಮಾನತೆಯ ಆಶಯಗಳನ್ನು ಎತ್ತಿ ಹಿಡಿದರು. ಮೊದಲು ಆರಂಭವಾಗಿದ್ದ ಬ್ರಾಹ್ಮಣೇತರ ಚಳವಳಿಯನ್ನು ಪೇರಿಯಾರರು ಸಾಂಸ್ಕೃತಿಕ ಚಳವಳಿಯನ್ನಾಗಿ ಪರಿವರ್ತಿಸಿದರು. ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾದ ಸರ್ವಧರ್ಮ ಸಮಾಜ ರೂಪುಗೊಳ್ಳಬೇಕು ಎಂದರು. ಇನ್ನು ಮುಂದಿನ ಪ್ರಶ್ನೆ 4, ಪೇರಿಯಾರ ಅವರು ಹುಟ್ಟುಹಾಕಿದ ಸಂಘಟನೆಯ ಹೆಸರೇನು? ಉತ್ತರ: ಪೇರಿಯಾರ ಅವರು ಹುಟ್ಟುಹಾಕಿದ ಧಾರ್ಮಿಕ ಸಂಘಟನೆಯ ಹೆಸರು ದ್ರಾವಿಡ ಕಾಳಗಂ. ಇನ್ನು ಇಷ್ಟು ನಿಮಗೆ ಅಭ್ಯಾಸ ಪ್ರಶ್ನೆಗಳಿತ್ತು. ಇನ್ನು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಸಹಿತ ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ಪಾಠದಲ್ಲಿ ಇಲ್ಲಿಂದನೂ ಕೂಡ ಕ್ವಶನ್ಸ್ಗಳನ್ನು ಬರ್ಬೋದು. ಸೊ ಅದಕ್ಕಾಗಿ ಇವುಗಳನ್ನು ಸಹಿತ ಹೆಚ್ಚು ತಾವು ಒತ್ತು ಕೊಡಿ. ಮೊದಲ ಪ್ರಶ್ನೆ, ಧರ್ಮ ಪರಿಪಾಲನಾ ಯೋಗಂನ ಸ್ಥಾಪಕರು ಮತ್ತು ಮುನ್ನಡೆಸಿದವರು ಯಾರು? ಉತ್ತರ: ಶ್ರೀ ನಾರಾಯಣ ಗುರು ಅವರು 1903ರಲ್ಲಿ ಧರ್ಮ ಪರಿಪಾಲನಾ ಯೋಗಂ ಆರಂಭಿಸಿದರು. ಈ ಸಂಘಟನೆಯ ಪ್ರಮುಖ ಉದ್ದೇಶವೆಂದರೆ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣ. ನಾರಾಯಣ ಗುರು ಅವರ ವನನಾಡಿಗಳಾದ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಸನ್ ರವರು ಈ ಚಳವಳಿಯನ್ನು ಮುನ್ನಡೆಸಿದರು. ಪ್ರಶ್ನೆ 2, ನಾರಾಯಣ ಗುರುಗಳು ಯಾವ ಅಂಶಗಳನ್ನು ಎತ್ತಿಕೊಂಡು ಪ್ರತಿರೋಧ ಚಳವಳಿ ಆರಂಭಿಸಿದರು? ಉತ್ತರ: ಕೇರಳ ಸಮಾಜದಲ್ಲಿ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಸಾಮಾಜಿಕ ನಿರ್ಬಂಧಗಳನ್ನು ಹೇರಲಾಗಿತ್ತು. ಕಾಲಘಟ್ಟದಲ್ಲಿ ಈ ಸಮುದಾಯಗಳು ಎಲ್ಲರೂ ಬಳಸುವ ಕೆರೆ ಬಾವಿಗಳಲ್ಲಿ ನೀರನ್ನು ತೆಗೆದುಕೊಳ್ಳಲಾಗುತ್ತಿರಲಿಲ್ಲ. ಸಾರ್ವಜನಿಕ ರಸ್ತೆಗಳ ಮೂಲಕ ಓಡಾಡಲು ಆಗುತ್ತಿರಲಿಲ್ಲ. ಚಪ್ಪಲಿಗಳನ್ನು ಹಾಕುವಂತಿರಲಿಲ್ಲ. ದೇವಸ್ಥಾನಕ್ಕೆ ಪ್ರವೇಶಿಸುವಂತಿರಲಿಲ್ಲ. ಮಹಿಳೆಯರ ಉಡುಪುಗಳ ಮೇಲೂ ನಿರ್ಬಂಧ ಹೇರಲಾಗಿತ್ತು. ಅಲ್ಲದೆ ಶಾಲೆಗಳಲ್ಲಿಯೂ ಇವರಿಗೆ ಪ್ರವೇಶವಿರಲಿಲ್ಲ. ಈ ಅಂಶಗಳನ್ನು ಎತ್ತಿಕೊಂಡು ಶ್ರೀ ನಾರಾಯಣ ಗುರು ಅವರು ಪ್ರತಿರೋಧ ಚಳವಳಿಯನ್ನು ಆರಂಭಿಸಿದರು. ಪ್ರಶ್ನೆ 3, ನಾರಾಯಣ ಗುರು ಅವರು ಕೈಗೊಂಡ ಪ್ರಮುಖ ಚಳವಳಿ ಯಾವುದು? ಪಾಲ್ಗೊಂಡಿದ್ದ ಪ್ರಮುಖರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು 1924ರಲ್ಲಿ ವೈಕಂ ಸತ್ಯಾಗ್ರಹವೆಂಬ ಶಿವ ದೇವಾಲಯ ಪ್ರವೇಶ ಚಳವಳಿಯನ್ನು ಆರಂಭಿಸಿದರು. ಇದರಲ್ಲಿ ಗಾಂಧೀಜಿಯವರು ಹಾಗೂ ಪೇರಿಯಾರ ಅವರೂ ಸಹ ಭಾಗವಹಿಸಿದ್ದರು. ಇನ್ನು ಕಡೆ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಆರಂಭವಾದ ಬ್ರಾಹ್ಮಣೇತರ ಚಳವಳಿಗೆ ಕಾರಣಗಳು ಏನು? ಉತ್ತರ: ಬಹುಸಂಖ್ಯಾತರಾಗಿದ್ದ ಬ್ರಾಹ್ಮಣೇತರರು ಸರ್ಕಾರಿ ರಂಗದಲ್ಲಿ ಇದ್ದ ಅವಕಾಶಗಳಲ್ಲಿ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ತಮಗೆ ಪ್ರಾತಿನಿಧ್ಯ ಹೋರಾಟವನ್ನು ಪ್ರಾರಂಭಿಸಿದರು. ಬ್ರಾಹ್ಮಣೇತರ ಸಮುದಾಯಗಳು
ತಮ್ಮ ಮೇಲೆ ಹೇರಲಾಗಿದ್ದ ಸಾಮಾಜಿಕ ನಿರ್ಬಂಧಗಳನ್ನು ವಿರೋಧಿಸತೊಡಗಿದರು. ಇದಕ್ಕೆ ಪ್ರಮುಖ ಕಾರಣ ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ. ಬ್ರಿಟಿಷರು 1870 ನಂತರ ತಂದ ಜನಗಣತಿ ವರದಿಗಳು ಬ್ರಾಹ್ಮಣೇತರರಲ್ಲಿ ತಮ್ಮ ಜನಸಂಖ್ಯೆಯ ಅರಿವನ್ನು ತಂದುಕೊಟ್ಟವು. ಇವು ಬ್ರಾಹ್ಮಣೇತರ ಚಳವಳಿಗೆ ಕಾರಣಗಳು. ಇನ್ನೊಂದು ಪ್ರಶ್ನೆ ಇದೆ, ದ್ರಾವಿಡ ಚಳವಳಿಯ ಬಗ್ಗೆ ಬರೆಯಿರಿ ಅಂತಲೂ ಕೂಡ ಪ್ರಶ್ನೆ ಬರಬಹುದು. ಉತ್ತರ: ಇ.ವಿ. ರಾಮಸ್ವಾಮಿ ನಾಯ್ಕರ್ ಅವರು 1925ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದರು. ಇವರು 1939ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾದರು. ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. ಇಂದಿಗೂ ತಮಿಳುನಾಡಿನ ರಾಜಕೀಯ ಪಕ್ಷಗಳು ದ್ರಾವಿಡ ಎಂಬ ಅಂಕಿತವನ್ನು ತಮ್ಮ ಪಕ್ಷದ ಹೆಸರಿನ ಜೊತೆ ಹೊಂದಿರುವುದೇ ಇದಕ್ಕೆ ಸಾಕ್ಷಿ. ಇಷ್ಟು ನಾವು 10ನೇ ತರಗತಿಯ ಪಠ್ಯಪೂರಕ ಅಧ್ಯಯನ 2ರಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರಲ್ಲಿ ಅಭ್ಯಾಸದ ಪ್ರಶ್ನೆಗಳ ಜೊತೆಗೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಯಾವ ಹೆಚ್ಚಿನ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಸಹಿತ ನಾನು ಏನು ಮಾಡಿದ್ದೆ, ಈ ವಿಡಿಯೋದಲ್ಲಿ ಹಾಕಿದ್ದೆ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು. ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ, ವಿಶೇಷವಾಗಿ ನಿಮ್ಮ ಶಾಲೆ ವಾಟ್ಸಪ್ಪು, ಟೆಲಿಗ್ರಾಮ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಈ ಲಿಂಕ್ಗಳನ್ನು ತಾವೇನು ಮಾಡಬೇಕು, ಹೆಚ್ಚು ಹಂಚಬೇಕು. ಆಮೇಲೆ ವಿಡಿಯೋ ನೋಡಿದವರೆಲ್ಲರೂ ಕೂಡ ಲೈಕ್ಗಳನ್ನು ಮಾಡಿ ಅನ್ನೋದ ಅಪೇಕ್ಷೆ ಬಯಕೆ ನಮ್ಮದಾಗಿದೆ. ಇಷ್ಟೇ ಅಲ್ಲದೆ ನಾವು ನಿಮಗೆ ಇಂಗ್ಲೀಷ್ನಲ್ಲಿ, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಸಹಿತ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ನಾವು ಎಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ ಅನ್ನೋದರ ತರಗತಿಯ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪೇಸ್ಟ್ ಮಾಡಿದ್ದೀನಿ, ಸಜೆಸ್ಟ್ ಮಾಡಿದ್ದೀನಿ. ಒಂದ್ಸರಿ ತಾವು ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿಕೊಡ್ರಿ, ಪ್ಲೇಲಿಸ್ಟನ್ನು ನೋಡಿ. ಅಲ್ಲಿ ತುಂಬಾ ವಿಡಿಯೋಗಳೆಲ್ಲ ಇದ್ದಾವೆ. ಮುಂದಿನ ಪಾಠಗಳ ವಿಡಿಯೋಗಳನ್ನು ಸಹಿತ ಲೈನಪ್ ಮಾಡ್ತಾರೆ, ಅವುಗಳು ಕೂಡ ಶಾರ್ಟ್ಲಿಯಾಗಿ ಹಾಕ್ತಾರೆ ಅಂತ ಹೇಳ್ತಾ, ನಿಮ್ಮ SSLC ಅವ್ರಿಗಂತೂ ಕೂಡ ನಮ್ಮ ಚಾನಲ್ ಹೇಳಿ ಮಾಡಿದ ಹಾಗೆ ನಿಮಗೆ ಪ್ರತಿ ಪಾಠದಿಂದ ಹಿಡಿದು ನಿಮ್ಮ ವಾರ್ಷಿಕ ಪರೀಕ್ಷೆವರೆಗೂ ಕೂಡ ನಾವೇನು ಮಾಡ್ತೀವಿ, ನಿಮಗೆ ಭಾಳಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವು ನಿಮಗೆ ಚರ್ಚೆಯನ್ನು ಮಾಡ್ತೀವಿ. ಪಾಸಿಂಗ್ ಪ್ಯಾಕೇಜ್ಗಳನ್ನು ಸಹಿತ ಕೂಡ ಕೊಡ್ತಾನೆ ಬರ್ತೀವಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಷಯ ಮತ್ತು ಪಾಠದ ಪ್ರಶ್ನೋತ್ತರಗಳ ವಿಡಿಯೋದೊಂದಿಗೆ. ಇಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಫೇಸ್ಬುಕ್ ಪೇಜ್ ಇದೆ ಸ್ಟಡಿ ವಿತ್ ಪರಶುರಾಮನ್ನು ಫಾಲೋ ಮಾಡಿ. ನಮ್ಮದೇ ಒಂದು ಇನ್ಸ್ಟಾ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಮಾಡಿ. ವೆರಿ ಇಂಪಾರ್ಟೆಂಟ್ ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸ್ಟಡಿ ವಿತ್ ಪರಶುರಾಮ್ ಅಂತ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ. ತಾವು ಟೆಲಿಗ್ರಾಮ್ ಗ್ರೂಪನ್ನು ಸೇರಿಕೊಂಡ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು, PDF ಮೋಟಿವೇಶನ್ ಥಾಟ್ಸ್ಗಳನ್ನು ಸಹಿತ ತಾವೇನು ಮಾಡ್ಬೋದು ಅಲ್ಲಿ ನೋಡಬಹುದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಎಂಡ್ ಸ್ಕ್ರೀನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಆಗ್ತಾ ಇದೆ, ಅದನ್ನು ಒತ್ತಿ ಹಿಂದಿನ ಪಾಠದ ವಿಡಿಯೋಗಳನ್ನು ಸಹಿತ ನೋಡ್ಬೋದು. ಬಾಯ್.